ಅಂಕಲ್ ಬ್ಯಾಂಗ್ಳೂರ್ ಒಳಗಡೆನೇ ನುಗ್ಬೇಕಲ್ಲ. ನಾನಿರೋದು ಕೆಂಗೇರಿಯಿಂದ ಆಫೀಸ್ ಇರೋದು ಕಾಡು ಬೀಸನಹಳ್ಳಿ ಆ ಕಡೆನಾ. ಓಕೆ, ಲೆಟ್ಸ್ ಸ್ಟಾರ್ಟ್. ನಾನು ತುಂಬ ದಿನದಿಂದ ಅನ್ಕೋತಾ ಇದ್ದೆ ಆಫೀಸ್ಗೆ ಹೋಗೋ ಮೋಟೋ ಲಾಕ್ ಮಾಡೋಣ ಅಂತ. ನಾನಿರೋ ಏರಿಯಾ ಬಂದು ಪಟ್ಟಣಗೆರೆಯಿಂದ ನಮ್ಮ ಆಫೀಸು 27 ಕಿಲೋಮೀಟ್ರ್ ಇದೆ. ಸೊ ವೀಕ್ಲಿ ಟ್ವೈಸ್ ಹೋಗ್ಬೇಕು. ಸರಿ, ಒಂದು ಬ್ಲಾಗ್ ಮಾಡೋಣ, ಮೋಟೋ ಬ್ಲಾಗ್ ಅಂತ ನನಗೆ ಕ್ಯಾಮ್ರಾ ಎತ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ, ನಿಮಗೆ ನನ್ನ ಜರ್ನಿ ಮನೆಯಿಂದ ಆಫೀಸ್ಗೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ಈ ಭಯಾನಕ ಟ್ರಾಫಿಕ್ ಮಧ್ಯದಲ್ಲಿ. ಓಕೆ, ಸ್ವಲ್ಪ ಈ ಪಟ್ಟಣಗೆರೆ ಮೇನ್ ರೋಡಲ್ಲಿ ಇತ್ತೀಚೆಗೆ ಟ್ರಾಫಿಕ್ ಆಗ್ತೈತೆ, ವೆಹಿಕಲ್ಸ್ ಜಾಸ್ತಿ ಆಗ್ತಾಯಿದೆ. ಇಲ್ಲಿಂದ ಮೇನ್ ರೋಡಿಗೆ ಕನೆಕ್ಟ್ ಆಗಬೇಕು. ಸೊ ಈ ಕಾರ್ಪೊರೇಟ್ ಎಂಪ್ಲಾಯೀಸ್ಗಳಿಗೆ, IT ಎಂಪ್ಲಾಯೀಸ್ಗೆ ಈ ವರ್ಕ್ ಫ್ರಮ್ ಆಫೀಸ್ ಮಾಡಿಬಿಟ್ಟು ಹೆಂಗ ಕೊರೋನಾ ಟೈಮಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡಿ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ವಿ. ಈ ವರ್ಕ್ ಫ್ರಮ್ ಆಫೀಸ್ ಮಾಡ್ಬಿಟ್ಟು ಇವಾಗ ಮ್ಯಾಂಡೇಟ್ರಿ ಮಾಡಿಬಿಟ್ಟಿದ್ದಾರೆ. ಬಟ್ ಏನು ಪ್ರಾಬ್ಲಮ್ ಅಪ್ಪ ಅಂದರೆ, ಆಫೀಸ್ ಒಂದು ಕಡೆ ಇರುತ್ತೆ, ನಾವಿರೋ ಲೊಕೇಶನ್, ಮನೆ ಲೊಕೇಶನ್ ಇನ್ನೆಲ್ಲೋ ಬೇರೆ ಕಡೆ ಇರುತ್ತೆ. ಬ್ಯಾಂಗ್ಳೂರ್ ಬಿಟ್ಟು ಬೇರೆ ಕಡೆ ಆಗಿದ್ರೆ ಹೋಗ್ಬೋದಿತ್ತು, ಬಟ್ ಬ್ಯಾಂಗ್ಳೂರ್ ಒಳಗಡೆನೇ ನುಗ್ಬೇಕಲ್ಲ. ನಾನಿರೋದು ಕೆಂಗೇರಿಯಿಂದ ಆಫೀಸ್ ಇರೋದು ಕಾಡು ಬೀಸನಹಳ್ಳಿ. 27 ಕಿಲೋಮೀಟ್ರ್ ಐತೆ. 27 ಕಿಲೋಮೀಟ್ರ್ ಹೋಗೋ ತನಕ ಈ ಟ್ರಾಫಿಕ್ ಮಧ್ಯ ಸುಸ್ತಾಗ್ಬಿಡುತ್ತೆ. ಈ ವೀಕ್ಲಿ 3 ಡೇಸ್ ಹೋಗಲೇಬೇಕಪ್ಪ, ಅದೊಂದು ಪ್ರಾಬ್ಲಮ್. ದೂರ ಇರೋ ಕಡೆ ಒಂದು ಕಾರ್ನರಿಂದ ಇನ್ನೊಂದು ಕಾರ್ನರ್ಗೆ ಹೋಗೋ ತನಕ, ಎಸ್ಪೆಷಲಿ ನಾನು ಹೋಗ್ತಾ ಇರೋದು ಬಂದು ಕೆಂಗೇರಿಯಿಂದ ಕಾಡು ಬೀಸನಹಳ್ಳಿ, ಈ ಕಾರ್ನರಲ್ಲಿ ಆ ಕಾರ್ನರಲ್ಲಿ 27 ಕಿಲೋಮೀಟ್ರ್ ಒಂದು ಸೈಡ್ ಇರೋದು. 27 ಕಿಲೋಮೀಟ್ರ್ ಹೋಗೋ ತನಕ ಪಿಕ್ಚರ್ ಬಿದ್ದೋಗಿರುತ್ತೆ. ನಿನ್ನೆಲ್ಲ ಫುಲ್ಲು ಬಿಸಿಲಿತ್ತು, ನಿನ್ನೆ ಹೋಗೋಣ ಅಂದ್ಕೊಂಡಿದ್ದೆ, ಬಟ್ ವೆದರ್ ನೋಡ್ಬಿಟ್ಟು ಈ ಬಿಸಿಲಲ್ಲಿ ಕಷ್ಟ ಇದೆ. ಸೊ ನಾನು ಹೋಗ್ತಾ ಇರೋ ರೂಟ್ ಬಂದು ಕೆಂಪೇಗೌಡ ಡಬಲ್ ರೋಡ್. ಇದೇ ರೋಡಲ್ಲಿ ಡೆಡ್ ಎಂಡ್ ಹೋದರೆ ಷಣ್ಮುಖ ಟೆಂಪಲ್ ಬರುತ್ತೆ. ಅಲ್ಲಿಂದ ರೈಟ್ ತೊಗೊಂಡೋದ್ರೆ ಪದ್ಮನಾಭ ನಗರಕ್ಕೆ ಕನೆಕ್ಟ್ ಆಗ್ತೀನಿ. ಅಲ್ಲಿಂದ ನಾನು ಉತ್ತರಹಳ್ಳಿಯಿಂದ ನೆಕ್ಸ್ಟು ಬನಶಂಕರಿ ರೂಟು. ಸೊ ಬನಶಂಕರಿಯಿಂದ ನಾನು ಕನೆಕ್ಟ್ ಆಗೋದು ಜಯನಗರ, PTM, ಸಿಲ್ಕ್, ಆಮೇಲೆ ಬೆಳ್ಳಂದೂರು ಫ್ಲೈಓವರ್ ಅಂತೂ ಒಂಥರ ನೈಟ್ ಮೇರ್ ಇದ್ದಂಗೆ. ಎಷ್ಟು ಸಲ ಹೋಗ್ತಿದ್ದೀನೋ ಅಲ್ಲಿಗೆ. ಪ್ರತಿ ಸಲ ಹೋದಾಗಲೂ ಆ ಕಡೆ ಬೆಳ್ಳಂದೂರು ಫ್ಲೈಓವರ್ ಅಂತೂ ಹೆವಿ ಇರುತ್ತೆ. ಅಲ್ಲಿಂದ ಎಕ್ಸಿಟ್ ಆಗಿ ಆಫೀಸ್ ರೀಚ್ ಆಗೋ ತನಕ ತಲೆ ಕೆಟ್ಟೋಗ್ಬಿಡುತ್ತೆ. ಇವತ್ತು ಹೆಂಗೋ ಸದ್ಯ ಮೋಡ ಇದೆ, ಬಿಸಿಲಿಲ್ಲ. ಅದೇ ರೀಸನ್ಗೆ ಸದ್ಯ ಇವತ್ತಾದರೂ ಈ ವೀಕ್ ಫುಲ್ ಹೋಗಿಲ್ಲ. ಆ್ಯಕ್ಚುಲಿ 2 ಡೇಸ್ ಇರೋದು ನಮಗೆ ಮ್ಯಾಂಡೇಟ್ರಿ. 1 ಡೇ ಆದರೂ ಕಂಪ್ಲೀಟ್ ಮಾಡೋಣ. ನೆಕ್ಸ್ಟ್ ವೀಕು 3 ಡೇಸ್ ಮಾಡ್ಕೊಳ್ಳೋಣ. ಬಿಕಾಸ್ ಏಪ್ರಿಲ್ ಮೇ ಮಂತು ಫುಲ್ ಬಿಸಿಲು, ಸಮ್ಮರ್ ಹೆವಿ ಇದೆ ಬ್ಯಾಂಗ್ಳೂರಲ್ಲಿ.
ಸೊ ನೆಕ್ಸ್ಟ್ ವೀಕಿಂದ ಸ್ವಲ್ಪ ಕಡಿಮೆ ಆಗ್ಬೋದೇನೋ ಅಂದ್ಕೊಂಡು ಈ ವೀಕ್ ಹೋಗೋಕ್ಕಾಗಲಿಲ್ಲ. ಸೊ ಇವತ್ತು ಫ್ರೈಡೇ, ಯೂಶ್ವಲಿ ಟ್ರಾಫಿಕ್ ಕಡಿಮೆ ಇರುತ್ತೆ ಅನ್ನೋ ಒಂದು ರೀಸನ್ಗೆ ನಾನು ಮನೆ ಬಿಟ್ಟಿದ್ದೀನಿ. ಇವತ್ತು ಹೋಗೋಣ ಅಂತ. ಇದು ನೋಡಿ ಶೃಂಗಗಿರಿ ಷಣ್ಮುಖ ಟೆಂಪಲ್ ರೋಡ್. ಬ್ಯಾಂಗ್ಳೂರಲ್ಲಿ ಅಡ್ವಾಂಟೇಜ್ ಏನಪ್ಪ ಅಂದರೆ ಈ ಟ್ರಾಫಿಕಲ್ಲಿ 2 ವೀಲರ್, 4 ವೀಲರಲ್ಲೆಲ್ಲ ಹೋಗ್ತೀವಿ, ಕ್ಯಾಬಲ್ಲಿ ಹೋಗ್ತೀವಿ ಅಂದರೆ ಎಸ್ಪೆಷಲಿ ಈ ಕೆಂಗೇರಿಯಿಂದ ಬೆಳ್ಳಂದೂರು ಕಡೆ 3 ಅವರ್ಸ್ ಬೇಕಾಗುತ್ತೆ. ಅದೇ ಬೈಕಲ್ಲಿ ಟ್ರಾಫಿಕ್ ಇಲ್ಲ ಅಂದರೆ 1 ಅವರ್ 10 ಮಿನಿಟ್ಸ್ ತಗೊಳುತ್ತೆ ಮ್ಯಾಕ್ಸಿಮಮ್. ಟ್ರಾಫಿಕ್ ಪೀಕಲ್ಲಿದ್ದರೆ 1 ಅವರ್ 40 ಮಿನಿಟ್ಸ್ ಆಗುತ್ತೆ. ಟ್ರಾಫಿಕ್ ಸ್ವಲ್ಪ ಓಕೆ ನನ್ನ ಹತ್ರ ಇದ್ದರೆ 1 ಅವರ್ 15 ಆರ್ 1 ಅವರ್ 20 ಮಿನಿಟ್ಸ್ ರೀಚ್ ಆಗೋದು. ಲೈನ್ಸ್ ಚೆನ್ನಾಗಿತ್ತು ಆಟೋಯಿಂದ. ಪೆಟ್ರೋಲ್ ಬಂಕ್ ಬಂತು, ಪೆಟ್ರೋಲ್ ಹಾಕ್ಸೋಣ. ಫುಲ್ಲಿ ಪೆಟ್ರೋಲ್ ಇರುತ್ತೆ ಅನ್ಕೋತೀನಿ. ಆ ಕಡೆನಾ? ಅಣ್ಣ 310ಕ್ಕೆ. ಹಾಂ, ಆಗಿದೆ. ಹೇಳಿದ್ದೆ ಏನೋ ಪೆಟ್ರೋಲ್ಗೂ ಪ್ರಾಬ್ಲಮ್ ಬಂದಿದೆ ಅಂತ ಹೇಳ್ತಾಯಿದ್ರು. ಸದ್ಯಕ್ಕೆ ಇಂಡಿಯನ್ ಪೆಟ್ರೋಲ್ ಬಂಕಲ್ಲಿ ಸಿಗ್ತಾಯಿದೆ. ನನ್ನ ಫ್ರೆಂಡ್ ಹೇಳ್ತಾಯಿದ್ರು HP ಬೇರೆ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಸಿಗ್ತಾಯಿಲ್ಲ ಅಂತ. ಫಸ್ಟ್ ಕೇಸ್ ಸಿನಾರಿಯೋ ಎಲ್ಲೂ ಸಿಗಲಿಲ್ಲ ಅಂದರೆ ಎಲ್ಲ ಲಾಂಗ್ ಹೋದಾಗ ಎಲ್ಲೂ ಸಿಗಲಿಲ್ಲ, ಇಂಡಿಯನ್ ಆಯಿಲ್ ಅಂದಾಗ ದೆನ್ ಅಲ್ಲಿ ಭಾರತ್ ಪೆಟ್ರೋಲ್ ಇಲ್ಲ HP ಹಾಕ್ಸ್ಕೊತೀನಿ. ಬಟ್ ನಾನು ಪ್ರಿಫರ್ ಮಾಡೋದೇ ಇಂಡಿಯನ್ ಆಯಿಲ್. ಯಾವುದೋ ಒಂಥರ ನನಗೆ ಕಂಫರ್ಟ್ ಅನಿಸಿದೆ, ನನಗೆ ಸ್ಮೂತ್ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ರೈಡಿಂಗಲ್ಲಿ. ಓಕೆ, ಸೊ ನಡಿ. ನೋಡಿ ನಮ್ಮ IT ಎಂಪ್ಲಾಯೀಸ್ ಲೈಫ್ ಟ್ರಾಫಿಕಲ್ಲಿ ಹೇಗಿರುತ್ತೆ ಅಂತ. ಇದೇನು ಒಂದಿನದ ಮಾತಲ್ಲ, ವೀಕ್ಲಿ 3 ಟೈಮ್ಸ್ ಬರಬೇಕು. ಥ್ಯಾಂಕ್ ಗಾಡ್ ನಮ್ಮ ಕಂಪ್ನಿಯವರು 2 ಡೇಸ್ ಅಂತ ಹೇಳಿದ್ದಾರೆ. ಸೊ 2 ಡೇಸ್ ಮ್ಯಾನೇಜ್ ಮಾಡೋದು. ನಾನು ಪ್ರಿಫರ್ ಮಾಡೋದು ಮಂಡೇ ಮತ್ತು ಫ್ರೈಡೇ ಬಿಕಾಸ್ ಆಫ್ ಲೆಸ್ ಟ್ರಾಫಿಕ್. ಇಂಡಿಕೇಟ್ರ್ ಆದರೂ ಹಾಕಿ ಲೆಫ್ಟ್ ಹೋಗ್ತೀರಾ. ಸೊ ನಾನು 310 ಪೆಟ್ರೋಲ್ ಹಾಕಿಸ್ದೆ ಬಿಕಾಸ್ ಅಟ್ಲೀಸ್ಟ್ ನೀವು 3 ಲೀಟ್ರ್ ಆದರೂ ಬರಲಿ ಅಂತ ಅಂದ್ಬಿಟ್ಟು. ಏನೋ ಲಾಜಿಕ್ ಇಲ್ಲ, 10 ರೂಪಾಯಿ ಎಕ್ಸ್ಟ್ರಾ ಹಾಕ್ಸಿದ್ದೀನಲ್ಲ ಅಂತ ಅಂದ್ಬಿಟ್ಟು ಅಂತ. ಜಸ್ಟ್ ದಟ್ ಅದು 103 ಸಮಥಿಂಗ್ ಏನೋ ಇತ್ತಲ್ಲ. ಸೊ 3 ಲೀಟರ್ ಆಗಲಿ ಅನ್ನೋದು ಪರ್ಪಸ್ಗೋಸ್ಕರ 310 ಹಾಕ್ಸಿದೆ ಅಷ್ಟೇ. ನನ್ನ ಹತ್ರ ಇರೋ NS 200 ಮುಂಚೆ ಎಲ್ಲ ಅಂದರೆ ಈಗಲೂ ನಾನು ಹೈವೇ ಹೋದರೆ ಒಂದು 31 ತನಕ ಕೊಡುತ್ತೆ. ಬಟ್ ಬ್ಯಾಂಗ್ಳೂರ್ ಟ್ರಾಫಿಕಲ್ಲಿ ಕೇಳೋಕ್ಕಾಗಲ್ಲ. ನನಗೆ NS 200 ಬ್ಯಾಂಗ್ಳೂರ್ ಟ್ರಾಫಿಕಲ್ಲಿ 27 ಕೊಡುತ್ತೆ 1 ಲೀಟ್ರಿಗೆ. ಕಿಲೋಮೀಟರ್ 27 ಕಿಲೋಮೀಟ್ರ್ ಕೊಡುತ್ತೆ. ಹೋಗೋಕ್ಕಾಗಲ್ಲ.
ಅದೇ ಹೈವೇಲಿ ಹೋಗ್ತೀನಿ ಅಂದರೆ 30 ಕೊಡುತ್ತೆ. ಬ್ಯಾಂಗ್ಳೂರು ಟ್ರಾಫಿಕಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸಿಕ್ಕಾಬಟ್ಟೆ ಬ್ರೇಕ್ ಗೇರ್ ಚೇಂಜ್ ಮಾಡ್ತಾ ಇರಬೇಕು, ಆಯಿಲ್ ಹೆವಿ ಕುಡಿತಾ ಇರುತ್ತೆ, ರೈಸ್ ಮಾಡ್ತಾ ಇರಬೇಕು, ಓವರ್ಟೇಕ್ ಮಾಡಬೇಕು. ಬಟ್ ಏನು ಗುಡ್ ಥಿಂಗ್ ನನಗೆ NS200 ಅಂದರೆ ಸಿಟಿ ಒಳಗಡೆ ಟ್ರಾಫಿಕಲ್ಲಿ ಆರಾಮ್ಸೆ ಓವರ್ಟೇಕ್ ಮಾಡ್ಕೊಂಡು ಹೋಗೋದು, ಸ್ಮೂತಾಗಿರುತ್ತೆ ಗಾಡಿ, ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ. ಅದೊಂದೇ ರೀಸನ್ಗೋಸ್ಕರ ನಾನು NS200 ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಮೋರ್ ಓವರ್ NS200 ಅಂದ್ರೇ ತುಂಬ ಜನ ಯೂತ್ಸ್ ಪ್ರಿಫರ್ ಮಾಡ್ತಾರೆ. ಬಿಕಾಸ್ ಅಂಡರ್ 2 lakh ನಿಮಗೆ ಈ ಥರ 24 bhp ಹಾರ್ಸ್ ಪವರ್ ಇರೋಂಥ ಬೈಕ್ ಈ ಸೆಗ್ಮೆಂಟಲ್ಲಿ ಸಿಗೋದು ಬಜಾಜ್ NS200. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಸಖತ್ತಾಗಿ ನುಗ್ಬೋದು ಟ್ರಾಫಿಕಲ್ಲಿ. ರೈಡಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಅಂಕಲ್ $11:25 ಬಿಟ್ಟಿದ್ದು, ಆಲ್ರೆಡಿ 11:45 ಇದೆ. ಚೌತ್ರಳ್ಳಿ ಮುಗೀತು. ಇವಾಗ ಬನಶಂಕರಿ ರೂಟ್ ಜಾಯ್ನ್ ಆಗಿದ್ದೀವಿ. ಮಳೆ ಏನಾದರೂ ಆಗುತ್ತಾ? ಮೋಡ ಜಾಸ್ತಿ ಇದೆ, ಗೊತ್ತಿಲ್ಲ. ಓಕೆ, ಈ ಬೇಸಿಗೆ ಸ್ವಲ್ಪ ತಂಪಾಗಬೇಕು ಅಂದರೆ ಮಳೆ ಬಿದ್ರೇ ಆಗುತ್ತೆ. ಸೊ ನಾನು ಮೈಲೇಜ್ ಬಗ್ಗೆ ಮಾತಾಡ್ತಾ ಇದ್ದೆ. NS200 ನಂದು 27 ಕೊಡುತ್ತೆ ಟ್ರಾಫಿಕಲ್ಲಿ, ಎಸ್ಪೆಷಲಿ ಈ ಬೆಂಗಳೂರು ಟ್ರಾಫಿಕಲ್ಲಿ. ನಿಮ್ದು ಎಷ್ಟು ಕೊಡ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಟ್ರಾಫಿಕಲ್ಲಿ ನಾನು ತೊಗೊಂಡೊಂದು 5 years ಆಯ್ತು ಇವಾಗ ಆ ಬೈಕು. ಸೊ ಈಗ ಬರ್ತಾ ಇರೋ NS200 ಇಂಜಿನ್ ಫೈನ್ ಟ್ಯೂನ್ ಏನಾದರೂ ಮಾಡಿರ್ತಾರೆ, ಮೇ ಬಿ ಜಾಸ್ತಿ ಕೊಡ್ಬೋದೇನೋ, ಬಟ್ ಎಷ್ಟು ಕೊಡ್ತಿದೆ ಅಂತ ಗೊತ್ತಿಲ್ಲ. ಹೊಸ ಬೈಕ್ NS200 ತೊಗೊಂಡಿದ್ರೆ ಅಲ್ಲ ಯೂಸ್ ಮಾಡ್ತಾಯಿದ್ರೆ ಕಮೆಂಟ್ ಮಾಡಿ ಮೈಲೇಜ್ ಎಷ್ಟು ಕೊಡ್ತಿದೆ ಅಂತ. ಸ್ಟಾರ್ಟ್ ಆಯಿತು ಟ್ರಾಫಿಕ್. ಬನಶಂಕರಿ ಟೆಂಪಲ್ ರೂಟ್ ಇದು. ಕೆಂಗೇರಿಯಿಂದ ಬಂದರೆ, ಉತ್ರಳ್ಳಿಯಿಂದ ಬಂದರೆ ಬನಶಂಕರಿಗೆ ಈ ರೂಟಲ್ಲಿ ಸೂಪರ್. ಇಲ್ಲಿ ನೋಡಿ ಬನಶಂಕರಿ ದೇವಸ್ಥಾನ ಇದೆ. ಬನಶಂಕರಿ ದೇವಸ್ಥಾನ ಆ ಕಡೆ ಇದೆ, ನಾನು ಲೆಫ್ಟ್ ಈ ಕಡೆ ಹೋಗಬೇಕು.